ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಡಿಷನ್ ತ್ರಿಬಲ್ ಟ್ಯಾರೋಟ್ಗೆ ಸ್ವಾಗತ. ಯೂನಿಕಾರ್ನ್ ನಿಮಗೆ ಯೂನಿಕಾರ್ನ್ ನಿಮಗೆ ಒಂದು ರೀತಿಯಲ್ಲಿ ನೀವಿಟ್ಟಂಥ ಮ್ಯಾನಿಫೆಸ್ಟೇಷನ್ ಏನಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ, ನಿಮ್ಮ ಕನಸುಗಳಿಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಯಾವ ರೀತಿಯ ಬದಲಾವಣೆಗಳು ಇದೆ ಅಂತ ನೋಡೋಣ. ಯೂನಿಕಾರ್ನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಆಸೆ ಕನಸುಗಳು ಏನಿದೆ ಅಂತ ನೋಡಿ, ಮತ್ತು ಅದಕ್ಕೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದೆ. ಥ್ಯಾಂಕ್ ಯು. ಕಾಣಿಸ್ತಾ ಇದೆಯಾ? ನಿಮಗೆ ಕಾಣಿಸ್ತೇನೆ ಇರ್ಬೋದು, ಬಟ್ ಇವಾಗ ಕಾಣಿಸ್ತಿದೆ ಅಂದ್ಕೊಡ್ತೀನಿ. ಇಲ್ಲಿ ಏನು ಬರೆದಿದೆ ಅಂತ ಅಂದರೆ ಶೋ ಆಫ್ ಬ್ಲೆಸ್ಸಿಂಗ್ಸ್ ಅಂತ ಬಂದಿದೆ. ಹಾಗಾಗಿ ನಿಮ್ಮ ಪ್ರಾರ್ಥನೆ ಏನಿದೆ, ಆ ಪ್ರಾರ್ಥನೆಗೆ ಒಂದು ಒಳ್ಳೆಯ ರೀತಿಯ ಫಲಿತಾಂಶಗಳು ಖಂಡಿತ ಇದೆ. ಯೂನಿವರ್ಸ್ ನಿಮಗೆ, ಯೂನಿಕಾರ್ನ್ ನಿಮಗೆ ಒಂದು ಒಳ್ಳೆಯ ರೀತಿಯ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು, ಮತ್ತು ನಿಮ್ಮ ಕನಸಿನ ಮುಖಾಂತರ ಒಂದೆಷ್ಟೋ ಫೈನಾನ್ಷಿಯಲಿ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಫ್ಲವರ್ಸ್ ಮುಖಾಂತರ ಆಗಿರ್ಬೋದು, ನಿಮಗೆ ಒಂದು ರೀತಿಯಲ್ಲಿ ಕನಸಿನ ಮುಖಾಂತರ ನಿಮಗೆ ಏನು ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಒಂದಿಷ್ಟು ನಿಮ್ಮ ಮನಸ್ಸಿಗಾಗಿರ್ಬೋದು, ನೀವು ಇಟ್ಟಂಥ ಪ್ರಾರ್ಥನೆ ಆಗಿರ್ಬೋದು, ಅದು ನಿಮಗೋಸ್ಕರ ಸಿಗ್ತಾ ಇರುವಂಥದ್ದು. ನಿಮ್ಮ ಆಸೆ ಕನಸುಗಳು, ದುಡ್ಡುಗಳು, ಗಿಫ್ಟ್ಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ನೆರವೇರುತ್ತೆ. ಹಾಗಾಗಿ ಬ್ಲೆಸ್ಸಿಂಗ್ಸ್ ಯೂನಿಕಾರ್ನ್ ನಿಮಗೆ ಕೊಡ್ತಾ ಇರುವಂಥದ್ದು. 6 ಕೂಡ ಫೈನಾನ್ಷಿಯಲಿ ಬಗ್ಗೆ ಹೇಳೋದ್ರಿಂದ, ನಂಬರ್ 6 ಕೂಡ ಶುಕ್ರಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಆಗಿರೋದ್ರಿಂದ ಫೈನಾನ್ಷಿಯಲಿ ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ನಡೆಯುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಯಾರೋ ಕೆಲವರಿಗೆ ಇಲ್ಲಿ ಅರ್ಕೆನ ಪೆಂಡಿಂಗ್ ಇಟ್ಟಿರೋರು, ಪೆಂಡಿಂಗ್ನ ನೀವು ನಂಬಿರುವಂಥ ದೈವದಿಂದ ಏನೋ ಪೆಂಡಿಂಗ್ ಇದೆ, ಅರ್ಕೆ ಪೆಂಡಿಂಗ್ ಇದೆ ಅಂತ ಕೂಡ ಇಲ್ಲಿ ಯೂನಿಕಾರ್ನ್ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅರ್ಕೆಯನ್ನು ತೀರಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು, ಒಳ್ಳೆ ರೀತಿಯ ಬದಲಾವಣೆಗಳು ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಗುರುವಿನ ಅನುಗ್ರಹನೂ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಕೆಲವರಿಗೆ ಇಲ್ಲಿ ಬರ್ತಾ ಇರುವಂಥದ್ದು. ಮತ್ತು ನಿಮ್ಮ ಇನ್ನರ್ ಲೈಟ್ ಏನಿದೆ ಅಂದರೆ ಥರ್ಡ್ ಐ ಚಕ್ರ ಆಗಿರ್ಬೋದು, ನಿಮಗೆ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತಿರಲ್ಲ, ಹಾಗಾಗಿ ಒಂದು ಕ್ರಿಸ್ಟಲ್ ವೈಸ್ ತೊಗೊಂಡು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಮುಖಾಂತರನೂ ಕೂಡ ಏನೋ ಒಂದು ರೀತಿಯಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಕ್ರಿಸ್ಟಲ್ ವೈಸ್ ಕೂಡ ಕೆಲವರು ಮಾಡ್ಕೊಳ್ಬೋದು, ಇಲ್ಲ ಒಂದು ಪ್ರಾರ್ಥನೆ ಮುಖಾಂತರ ಮಾಡ್ಕೊಳ್ಬೋದು. ಈ ರೀತಿ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮಗೆ. ಈ ರೀತಿ ಕ್ರಿಸ್ಟಲ್ ಮುಖಾಂತರನೂ ಕೂಡ ನಿಮ್ಮ ಒಂದು ರೀತಿ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳೋದಾಗಿರ್ಬೋದು. ಇದಕ್ಕೆ ಒಂದು ರೀತಿಯಲ್ಲಿ ಎನರ್ಜಿ ವೈಸ್ ಪಾಸ್ ಮಾಡುವಂಥದ್ದು, ಇದನ್ನು ನಿಮ್ಮ ಜೊತೆ ಇಟ್ಕೊಳ್ಳುವಂಥದ್ದು. ಇದೇ ರೀತಿ ಇಟ್ಕೊಳ್ಬೇಕು ಅಂತ ಇಲ್ಲ, ಆಲ್ಮೋಸ್ಟ್ ಈ ರೀತಿನೂ ಕೂಡ ಇಟ್ಕೊಳ್ಳೋದ್ರ ಮುಖಾಂತರ ದೇವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗೋದ್ರ ಮುಖಾಂತರ ನಿಮಗೆ ಯೂನಿವರ್ಸ್ ಏನೋ ಒಂದು ರೀತಿ ಸಂದೇಶಗಳನ್ನ ಕೊಡ್ತಾ ಹೋಗ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ನೀವು ನಿಮ್ಮ ಕ್ರಿಸ್ಟಲ್ ಮುಖಾಂತರ ಕೆಲವರು ಹೀಲ್ ಮಾಡ್ಕೊಳ್ಳಿ, ಅದರಿಂದನೂ ಕೂಡ ಒಂದು ನಿಮಗೆ ಸಿಗಬೇಕಾಗಿರುವಂಥ ಲಕ್ ಏನಿದೆ, ನಿಮಗೆ ಸಿಗಬೇಕಾಗಿರುವಂಥ ಕೀ ಏನಿದೆ, ಅದು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಓಪನ್ ಯುವರ್ ಆರ್ಟ್ ಅಂತ ಬಂದಿರುವಂಥದ್ದು. ಯೂನಿವರ್ಸ್ ನಿಮ್ಮ ಜೊತೆ ಒಂದು ಸೂಚನೆಗಳ ಮುಖಾಂತರ ಯಾವಾಗಲೂ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ. ದಯವಿಟ್ಟು ಓಪನ್ ಅಪ್ ಆಗಿ ಇರಿ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸಿಗೆ ಬಂದಿರುವಂಥ ರೀತಿಗಳು, ಸಂದೇಶಗಳನ್ನ ದಯವಿಟ್ಟು ಓಪನ್ ಅಪ್ ಆಗಿ ಹೇಳ್ಕೊಡಿ, ಇಲ್ಲ ಹೇಳಿ, ಇಲ್ಲ ಸ್ವೀಕಾರ ಮಾಡಿ ಅಂತ ಬಂದಿರುವಂಥದ್ದು. ನಿಮಗೆ ಎಷ್ಟೋ ಸಂದೇಶಗಳು ಸಿಗ್ತಾ ಇದೆ, ಅವ್ರ ಯೂನಿಕಾರ್ನ್ ಕಡೆಯಿಂದ ಎಷ್ಟೋ ಸಿಚುವೇಶನ್ಗಳಾಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೋದು, ಇಷ್ಟಪಟ್ಟಿರುವಂಥ ವ್ಯಕ್ತಿಗಳ ಜೊತೆ ಮಾತಾಡದೇ ಇರುವಂಥದ್ದಾಗಿರ್ಬೋದು. ಈ ರೀತಿ ಎಷ್ಟೊಂದು ಸಿಚುವೇಶನ್ಗಳು ನಡೀತಾ ಇರ್ಬೋದು. ದಯವಿಟ್ಟು ಪ್ರೀತಿನ ಎಲ್ಲಿ ತೋರಿಸ್ಬೇಕು, ದಯವಿಟ್ಟು ಅಲ್ಲಿ ಪ್ರೀತಿನ ತೋರಿಸಿ ಅಂತ ಕೂಡ ಬಂದಿರುವಂಥದ್ದು. ಯೂನಿಕಾರ್ನ್ನ ಕೂಡ ನೀವು ಇಷ್ಟಪಟ್ಟಿದ್ದೀರಾ ಅಂದರೆ ದಯವಿಟ್ಟು ಅಲ್ಲೂ ಕೂಡ ನಿಮ್ಮ ಒಂದು ಏನಿದೆ ಅದನ್ನು ಓಪನ್ ಅಪ್ ಆಗಿ ಮನಸ್ಸನ್ನು, ಮೈಂಡನ್ನು ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ಇಲ್ಲಿ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥವ್ರಿಗೆ, ಮತ್ತು ಒಂದು ಕೋಡ್ ಮುಖಾಂತರ ಇಲ್ಲಿ ಯಾರ್ದು ಸೂಚನೆಗಳ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಕಂಟ್ರೋಲಲ್ಲಿ ನೀವು ಇದ್ರೆ ಸಾಕು ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ
ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮ್ಯಾರೇಜ್ ಆಗುವಂಥ ಸೂಚನೆಗಳು ಕೂಡ ಇದೆ. ಮತ್ತು ಕೆಲವ್ರಿಗೆ ಇಲ್ಲಿ ಮ್ಯಾರೇಜ್, ಕೆಲವ್ರಿಗೆ ಯಾರು ಆಗ್ತಿಲ್ಲ ಅಂತ ಬಂದರೆ ಇಲ್ಲಿ ಮ್ಯಾರೇಜ್ ಯಾಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಮನಸ್ಸನ್ನು ಓಪನ್ ಅಪ್ ಆಗಿ ಇಟ್ಕೊಂಡಿಲ್ಲ. ಆಧ್ಯಾತ್ಮಿಕದ ವಿಚಾರವಾಗಿ ಹೆಚ್ಚು ನಿಮಗೆ ಗಮನ ಇರ್ಬೋದು. ಮತ್ತು ಕೆಲವರಿಗೆ ಇಲ್ಲಿ ಮದುವೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲೇ ಇರ್ಬೋದು ಈ ವಿಚಾರವಾಗಿ. ಮತ್ತು ನಿಮ್ಮ ಮನಸ್ಸನ್ನು ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳ ಕಡೆ ಫೋಕಸ್ ಮಾಡಿರ್ಬೋದು. ಬಟ್ ಎಲ್ಲವೂ ಕೂಡ ಏನೇ ಒಂದು ಇದ್ರೂ ಕೂಡ ಭಗವಂತನ ನಿರ್ಧಾರ ಇರುತ್ತೆ. ಹಾಗಾಗಿ ಈ ಸಿಚುವೇಶನ್ ಏನೇ ಇದ್ರೂ ಸ್ವೀಕಾರ ಮಾಡಿ ನಿಮಗೆ ಯಾರು ಬೇಕು ಏನು ಬೇಕು ಅನ್ನೋದು ಡಿಸೈಡ್ ಮಾಡೋದು ಮುಖಾಂತರ ಹಳೆಯದನ್ನು ಮರೆತು ಹೊಸ ಜೀವನಕ್ಕೆ ಕಾಲಿಡಿ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ನೀವು ಎಕ್ಸ್ಪೆಂಡ್ ನಿಮ್ಮ ಸಿಚುವೇಶನ್ ಆಗಿರ್ಬೋದು, ನೀವೇನು ಅನ್ನೋದಾಗಿರ್ಬೋದು, ನೀವು ಯಾರು ಅನ್ನೋದಾಗಿರ್ಬೋದು, ಇದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು. ನೀವು ಒಂದು ಬಂದಿದ್ದೀರಾ ಅಂದರೆ ಇಲ್ಲಿ ಒಂದು ಸೋಲ್ ಕನೆಕ್ಷನ್ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಪ್ರಪಂಚಕ್ಕಾಗಿರ್ಬೋದು, ಈ ಲೈಫಿಗೆ ನೀವು ಬಂದಿರ್ತೀರ, ನೀವು ಯಾರು ಅನ್ನೋದ್ರು ತಿಳ್ಕೊಡೋದ್ರ ಕಡೆ ಇನ್ಮೇಲೆ ಹೆಚ್ಚು ಗಮನನ ಕೊಡ್ತೀರಾ. ಯೂನಿವರ್ಸ್ ನಿಮಗೆ ನೀವು ಯಾರು ಅಂತ ಇಡೀ ವರ್ಲ್ಡಿಗೆ ತೋರಿಸ್ಕೊಡ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು. ನಿಮ್ಮ ಲಿಸನ್ ಇನ್ ಯುವರ್ ಹಾರ್ಟ್ ಅಂತ ಬಂದಿದೆ. ಹಾಗಾಗಿ ಒಂದು ಅವೇಕನ್ ಏನಿದೆ ಅದನ್ನು ಒಂದು ರೀತಿಯಲ್ಲಿ ಹಾರ್ಟನ್ನಾಗಿರ್ಬೋದು, ಮನಸ್ಸನ್ನಾಗಿರ್ಬೋದು, ನಿಮ್ಮ ಟ್ಯೂನನ್ನಾಗಿರ್ಬೋದು ಒಂದು ರೀತಿಯಲ್ಲಿ ನಿಮ್ಮ ಕಂಟ್ರೋಲಲ್ಲಿ ನೀವು ಇರಿ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮ ಬಗ್ಗೆ ತಿಳ್ಕೊಂಡು ಯಾರೋ ಇಲ್ಲಿ ಸಮಸ್ಯೆಗಳನ್ನ ಮಾಡಿಟ್ಟಿದ್ದಾರೆ, ನಿಮಗೆ ನೀವು ಹೆಸರು ಮಾಡ್ತೀರಾ, ಬೆಳೀತೀರಾ ಅನ್ನೋ ಕಾರಣದಿಂದ ನಿಮಗೆ ಯಾರೋ ಇಲ್ಲಿ ಶತ್ರುಗಳ ಬಾಧೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳಾಗಿರ್ಬೋದು ಯಾಕೆ ತಡೆ ಆಗ್ತಾ ಇದೆ, ನಿಮ್ಮ ಕನಸುಗಳು, ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಏನಿತ್ತು ಅದೆಲ್ಲವೂ ಕೂಡ ಯಾಕೆ ಈಡೇರ್ತಿಲ್ಲ ಅಂತ ಅಂದರೆ ಶತ್ರು ಬಾಧೆಗಳು ಇರ್ಬೋದು. ಹಾಗಾಗಿ ಯೂನಿವರ್ಸ್ ಆಗಿರ್ಬೋದು, ಡಿವೈನ್ ಆಗಿರ್ಬೋದು ನಿಮ್ಮ ಹತ್ರ ಬಂದು ನಿಮಗೆ ಸಹಾಯ ಮಾಡೋದ ರೀತಿಯಲ್ಲಿ ಕಟ್ ಹಾಕಿರ್ಬೋದು ಅಂತಲೂ ಕೂಡ ಇಲ್ಲಿ ನನಗೆ ಸಂದೇಶ ಸಿಗ್ತಾ ಇರುವಂಥದ್ದು. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಕಾಸ್ಮಿಕ್ ರೂಬಿ ಬಂದಿರೋದ್ರಿಂದ ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ಒಂದು ರೀತಿಯಲ್ಲಿ ಪೀಸ್ ಆಫ್ ಮೈಂಡ್ ರೀತಿಯಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಏನು ಪ್ರಾಕ್ಟೀಸ್ ಕಡೆ ಗಮನ ಕೊಡ್ತಾ ಇರುವಂಥವ್ರಿಗೆ ಪ್ರಾಕ್ಟೀಸ್ ಮಾಡಿ, ಯೋಗದ ಮುಖಾಂತರ, ಧ್ಯಾನದ ಮುಖಾಂತರ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಮತ್ತು ಕೆಲವ್ರಿಗೆ ಇಲ್ಲಿ PCOD ಪ್ರಾಬ್ಲಮ್ ಕೂಡ ಕಾಣಿಸ್ತಾ ಇರೋದ್ರಿಂದ ಒಂದಿಷ್ಟು ಯೋಗದ ಮುಖಾಂತರ ನಿಮ್ಮ ಸಮಸ್ಯೆಗಳು ಕ್ಲಿಯರಿಟಿ ಆಗ್ಬೋದು. ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ಎಕ್ಸ್ಪೆಂಡ್ ಮಾಡಬೇಕು. ನಿಮ್ಮ ಚಕ್ರಗಳು ಏನಿದೆ ಎಂಟರ್ ಯೂನಿಕಾರ್ನ್ ರ್ಯಾಂಡಮಲ್ಲಿ ಇರುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ನಿಮ್ಮ ಚಕ್ರಾಸ್ಗಳು ಏನಿದೆ ಲೇಯರ್ ವೈಸ್ ನಿಮಗೆ ಗೊತ್ತಿರುವಂಥದ್ದು 7 ಚಕ್ರಾಸ್ ಇದೆ. ಹಾಗಾಗಿ ನಿಮ್ಮ ಮನಸ್ಸಿನ ಚಕ್ರನ ಮತ್ತು ಥರ್ಡ್ ಐ ಚಕ್ರ ಆಗಿರ್ಬೋದು, ಆಗ್ನೇಯ ಚಕ್ರ ಆಗಿರ್ಬೋದು, ಇದನ್ನೆಲ್ಲ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಅಂತ ಬಂದಿರುವಂಥದ್ದು. ಸೋಲ್ ಕನೆಕ್ಷನ್ ಇರ್ಬೋದು. ನಿಮಗೆ ಈಗ ಯಾರೋ ರೀಸನ್ ಸಿಕ್ಕಿರುವಂಥ ವ್ಯಕ್ತಿಗಳೇನಿದ್ದಾರೆ ಅದು ಒಂದು ರೀಸನ್ ಏನೇ ಆಗಿರ್ಬೋದು, ಎಂಥದ್ದೇ ಸಿಚುವೇಶನ್ ಇರ್ಬೋದು, ಒಂದು ಸೋಲ್ ಕನೆಕ್ಷನ್ ಆಗಿರುತ್ತೆ. ನಿಮ್ಮ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಕೆಲಸಗಳಾಗಿರ್ಬೋದು, ನಿಮಗೆ ಬಂದಿರುವಂಥ ಮಗು ಆಗಿರ್ಬೋದು, ನಿಮ್ಮ ಜೊತೆ ಇರುವಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅದು ಒಂದು ಸೋಲ್ ಕನೆಕ್ಷನ್ನ ಹೇಳುತ್ತೆ. ಹಾಗಾಗಿ ಎಂಥ ದೊಡ್ಡ ವ್ಯಕ್ತಿಗಳಾಗಿದ್ರೂ ಕೂಡ ನೀವು ಯೂನಿಕಾರ್ನ್ ಜೊತೆ ಇದ್ದೀರಾ, ಒಂದು ಬ್ಲೆಸ್ಸಿಂಗ್ಸ್ ಜೊತೆ ಇದ್ದೀರಾ, ಒಂದು ಖುಷಿಯಾಗಿ ಇದ್ದೀರಾ ಅಂದರೆ ಯಾವ ಕೆಲಸನೂ ಕೂಡ ಇಲ್ಲಿ ದೊಡ್ಡ ಮಟ್ಟಿಗೆ ಇಂಪಾರ್ಟೆಂಟ್ ಆಗಲ್ಲ. ಇದು ಆ ಕೆಲಸ ಈ ಕೆಲಸ ಅಂತ. ಹಾಗಾಗಿ ಫೀಲ್ ಗುಡ್, ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಖುಷಿ ಪಡಿ ಅಂತ ಕೂಡ ಬಂದಿರುವಂಥದ್ದು. ನೀವು ಮಾಡ್ತಾ ಇರೋದು ನಿಮಗೋಸ್ಕರನೂ ಹೌದು ಕೂಡ, ಮತ್ತು ನಿಮ್ಮ ಫ್ಯಾಮಿಲಿಗೋಸ್ಕರನೂ ಕೂಡ ಇರ್ಬೋದು. ಹಾಗಾಗಿ ಮತ್ತು ಓಪನ್ ಯುವರ್ ಹಾರ್ಟ್ ಓಪನ್ ಅಂತಲೇ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಯಾವಾಗಲೂ ಕೂಡ ಕೂಲಾಗಿ, ಒಂದು ಲೈಟಾಗಿ, ನಿಮ್ಮ ಹಾರ್ಟನ್ನು ಯಾವಾಗಲೂ ಕೂಡ ಅನ್ಕಂಡೀಷನಲ್ ಆಗಿ ಇರ್ಬೋದು, ಅನ್ಕಂಡೀಷನಲ್ ಸ್ಪ್ರೆಡ್ ಮಾಡಿರ್ಬೋದು, ಕಂಡೀಷನ್ ಇಲ್ಲದೆ ಇರ್ಬೋದು, ನಿಮ್ಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಇರ್ಬೋದು. ದಯವಿಟ್ಟು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ. ಹಾಗಾಗಿ ಕನ್ಫ್ಯೂಷನ್ಸ್ ಬೇಡ ಅಂತ ಕೂಡ ಬಂದಿರುವಂಥದ್ದು. ಮನಸ್ಸನ್ನು ತುಂಬ ಚಂಚಲತೆ ಇದೆ. ಹಾಗಾಗಿ ಕೆಲಸದ ಕಡೆ ಫೋಕಸ್ ಇಲ್ಲ, ನೀವು ಮಾಡ್ತಾ ಇರುವಂಥದ್ರ ಕಡೆ ಫೋಕಸ್ ಇಲ್ಲ, ನೀವು ಎಲ್ಲಿ ಹೋಗ್ತಾ ಇದ್ದೀರ ಅನ್ನೋದು ಫೋಕಸ್ ಇಲ್ಲ. ಹಾಗಾಗಿ ಹಾರ್ಟ್ ಏನಿದೆ, ಮನಸ್ಸು ಓಪನ್ ಅಪ್ ಆಗೇ ಇರಲಿ. ಎಲ್ರಿಗೂ ಪ್ರೀತಿ ತೋರಿಸೋ ರೀತಿಯಲ್ಲೇ ಎಲ್ರಿಗೂ ಕೂಡ ಏನು ಕೆಲಸಗಳನ್ನ ಮಾಡಬೇಕು ಅದನ್ನ ರೀತಿಯಲ್ಲಿ ಎಲ್ಲ ಮಾಡ್ಕೊಂಡೋಗಿ. ಬಟ್ ನೀವೇ ಇಲ್ಲಿ ಚಂಚಲತೆಯಿಂದ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು.
ಮತ್ತು ಕಾಸ್ಮಿಕ್ ಎಂಬ್ರಾಯ್ಡ್ ಬಂದಿರೋದ್ರಿಂದ ಒಂದು ಕ್ರಿಯೇಟಿವಿಟಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ, ಒಂದು ಪರ್ಫೆಕ್ಟ್ ಹೆಲ್ತ್ ಕಡೆ ಗಮನನ ಕೊಡಿ. ಒಂದು ಡಿವೈನ್ ಅಬಾಂಡೆನೆಸ್ ಬರ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ, ಒಂದು ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಪ್ರಾಪರ್ಟೀಸ್ ಆಗಿರ್ಬೋದು, ಹೆಲ್ತ್ ಕಡೆ ಗಮನ ಕೊಡೋದಾಗಿರ್ಬೋದು, ಮನೆ ಕಡೆ ಗಮನ ಕೊಡೋದಾಗಿರ್ಬೋದು. ಡಿವೈನ್ ನಿಮಗೆ ಒಂದಿಷ್ಟು ಅಬಾಂಡೆನೆಸ್ ಕೊಡ್ತಾ ಇದ್ದಾರೆ. ಮೇಯ್ನ್ ಇಲ್ಲಿ ಹೆಲ್ತ್ ವಿಚಾರವಾಗಿ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು ಕೂಡ ಇಲ್ಲಿದೆ. ತುಂಬ ಭಯ ಆಗ್ತಿದೆ ಕೆಲವ್ರಿಗೆ, ಇಲ್ಲಿ ಆರ್ಟಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಸಮಸ್ಯೆಗಳಾಗ್ಬಿಡುತ್ತೆ ಅನ್ನೋ ಭಯ ತುಂಬ ಇರ್ಬೋದು. ಹಂಗಾಗಿ ಏನಿಲ್ಲ, ಅಬಾಂಡೆನೆಸ್ ಇದೆ, ಹೆಲ್ತಾಗಿ ಪರ್ಫೆಕ್ಟ್ ಹೆಲ್ತ್ ಕಡೆ ಗಮನನ ಕೊಡಿ, ಯಾವುದೇ ರೀತಿ ಸಮಸ್ಯೆಗಳು ಕೂಡ ಬರೋದಿಲ್ಲ. ನೀವು ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಒಂದು ಮ್ಯಾಜಿಕಲ್ ಡೋರ್ ಓಪನ್ ಆಗುವಂಥದ್ದು. ಹಾಗಾಗಿ ನಿಮ್ಮನ್ನು ಡಿವೈನ್ ಯೂನಿಕಾರ್ನ್ ನಿಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗ್ರಿಪ್ ಮುಖಾಂತರ ಆ ಕಡೆ ಈ ಕಡೆ ಡೈವರ್ಷನ್ ಆಗದೇ ಇರೋ ರೀತಿಯಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ, ಒಂದು ಒಳ್ಳೆ ಮ್ಯಾಜಿಕಲ್ ರೀತಿಯಲ್ಲಿ ಡೋರ್ ಓಪನ್ ಆಗಿದೆ. ಮುಂದೆ ಒರೀರಿ. ಅದ್ರ ಮುಖಾಂತರ ಕೂಡ ತುಂಬ ಯಶಸ್ಸಿದೆ. ನೀವು ಆಪರ್ಚುನಿಟಿಗಳು ಬರೋದ್ರ ಮುಖಾಂತರನೂ ಕೂಡ ಅಂತ ಬಂದಿರುವಂಥದ್ದು. ಒಂದು ಹೈಯೆಸ್ಟ್ ಪ್ರಾಸ್ಪರ್ಟಿ ಬರ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಡಿವೈನ್ ಎವ್ರಿ ಒನ್ನಲ್ಲೂ ಕೂಡ ಇರ್ತಾರೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಇರೋದ್ರಿಂದ ನೀವೆಲ್ಲ ಕಡೆನೂ ಕೂಡ ಆಕಾಶದಲ್ಲಾಗಿರ್ಬೋದು, ನಿಮ್ಮ ಜೊತೆ ಆಗಿರ್ಬೋದು, ಕನಸಿನ ಮುಖಾಂತರ, ಪ್ರಾಣಿಗಳ ಮುಖಾಂತರ, ಪಕ್ಷಿಗಳ ಮುಖಾಂತರ, ನಾನು ಆಗಲೇ ಹೇಳ್ದಿರೋ ರೀತಿಯಲ್ಲಿ ಯಾವ ಕಡೆನಾದರೂ ಕೂಡ ನಿಮಗೆ ಯೂನಿಕಾರ್ನ್ ಸಂದೇಶನ ಕೊಡ್ತಾ ಇರ್ತಾರೆ. ಫೈನಾನ್ಷಿಯಲಿ ಹೊಡ್ತಾ ಯಾರಿಗಿತ್ತು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಡಿವೈನ್ ಎವ್ರಿ ಒನ್ನಲ್ಲೂ ಇರ್ತಾರೆ. ಪ್ರಾರ್ಥನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದು ವೈಲ್ಡ್ ಫ್ಲೇಮ್ ಬಂದಿರೋದ್ರಿಂದ ಇಲ್ಲಿ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಯಾವುದ್ರ ಮುಖಾಂತರ ಒಂದು ಟ್ರಾನ್ಸ್ಮ್ಯೂಟ್ ಆಗುವಂಥದ್ದು. ಆಲ್ ದಟ್ ಎಲ್ಲದರಲ್ಲೂ ಕೂಡ ಒಂದಿಷ್ಟು ವೈಲೆಟ್ ಫ್ಲೇಮ್ ಯಾರ್ಯಾವುದಕ್ಕಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಬಂದಿರುವಂಥದ್ದು. ಹಾಗಾಗಿ ಈಗ ಪ್ರಾಣಿಗಳಾಗಿರ್ಬೋದು, ಈಗ ಹಾರ್ಸನ್ನು ತೊಗೊಂಡ್ರೆ ಲಕ್ಕಿ ಅಂತ ಹೆಂಗೆ ಹೇಳ್ತೀವಿ, ಗೂಬೆ ತಗೊಳ್ಳೋದ್ರ ಮುಖಾಂತರ ಆಗಿರ್ಬೋದು, ಪಕ್ಷಿಗಳ ಮುಖಾಂತರ ಆಗಿರ್ಬೋದು, ಟ್ರೀ ಮುಖಾಂತರ ಆಗಿರ್ಬೋದು, ಯೂನಿಕಾರ್ನ್ ಮುಖಾಂತರ ಆಗಿರ್ಬೋದು, ಇದೆಲ್ಲ ಒಂದು ಡಿವೈನ್ ಕನೆಕ್ಷನ್ ಇರುವಂಥದ್ದು. ಹಂಗಾಗಿ ಅದ್ರ ಕಡೆ ಫೋಕಸ್ ಮಾಡಿ ಕೆಲವರು ಪ್ರಾಣಿ ಪಕ್ಷಿಗಳನ್ನ ಸಾಕಬೇಕು ಅಂದ್ಕೊಂಡಿರೋರ್ಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಅನ್ಕೋಡ್ ಬಂದಿದೆ. ಹಂಗಾಗಿ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಅದನ್ನು ಲೆಟ್ಗೋ ಮಾಡಿ ನಿಮ್ಮ ಕರ್ಮಗಳನ್ನ ನೀವು ಕಟ್ಕೊಳ್ಳೋದ್ರ ಮುಖಾಂತರ ಒಂದು ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಏನೋ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು. ಇಲ್ಲಿ ಒಂದಿಷ್ಟು ನಿಮ್ಮ ಸಮಸ್ಯೆ ಏನಿತ್ತು ಅದನ್ನು ಯೂನಿಕಾರ್ನ್ ನಿಮ್ಮಿಂದ ತೆಗೆದಾಕ್ತಾರೆ. ನಿಮಗೆ ಇದ್ದಂಥ ಒಂದು ರೀತಿಯಲ್ಲಿ ಪ್ರೀತಿ ವಿಚಾರವಾಗಿ ಯಾರೋ ಮೋಸ ಮಾಡ್ತಾ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿ ಆಗಿರ್ಬೋದು, ಮತ್ತು ನಿಮಗೆ ಒಂದು ಕನೆಕ್ಷನ್ ಏನಿತ್ತು, ಸೋಲ್ ಕನೆಕ್ಷನ್ ಇರ್ಬೋದು, ಅದರಿಂದ ನಿಮ್ಗೆ ಏನೇ ಸಮಸ್ಯೆ ಆಗ್ತಿದೆ ನಿಮಗೆ ಅಂತ ಅಂದರೆ ಯೂನಿಕಾರ್ನ್ ನಿಮ್ಮ ಸಮಸ್ಯೆಗಳನ್ನ ಇಲ್ಲಿ ಕಾಲಿಂದ ಬಿಚ್ಚಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗಾಗಿ ನಿಮ್ಮ ಸಮಸ್ಯೆಗಳು ಏನೇನಿತ್ತು ಅದೆಲ್ಲವೂ ಕೂಡ ನಿಮಗೆ ಒಂದಿಷ್ಟು ಫ್ರೀಡಮ್ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಅವರಿಂದ ಮುಕ್ತಿ ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಪರ್ಸ್ನಲಿ ಯೂನಿಕಾರ್ನ್ ಪ್ಯೂರ್ ಲವ್, ನಿಮ್ಮ ಮನಸ್ಸನ್ನು, ನಿಮ್ಮ ಪ್ರೀತಿನ, ಯೂನಿಕಾರ್ನ್ಗೆ ಇಷ್ಟ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ. ಇಲ್ಲಿ ಸ್ಟೇ ಓಪನ್ ಟು ಯೂನಿಕಾರ್ನ್ ಮ್ಯಾಜಿಕ್ ಅಂತ ಇದೆ. ಹಾಗಾಗಿ ಯೂನಿಕಾರ್ನ್ ಯಾವಾಗಲೂ ಪರ್ಸ್ನಲಿ ನಿಮ್ಮಂಥ ಒಂದು ಇನ್ನೋಸೆನ್ಸ್ ಆಗಿರುವಂಥ ಒಂದು ಪ್ಯೂರ್ ಮನಸ್ಸಿರುವಂಥ ವ್ಯಕ್ತಿಗಳನ್ನ ನಂಬ್ತಾರೆ. ಅಂದರೆ ನಿಮ್ಮ ಜೊತೆ ಇರ್ತಾರೆ, ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಕೂಡ ಓವರಾಲ್ ಆಗಿ ಲಾಸ್ಟ್ ಕಾರ್ಡ್ ಬಂದಿದೆ. ಹಾಗಾಗಿ ತುಂಬ ಲಕ್ಕಿ ಪರ್ಸನ್ಗಳು ಇದನ್ನು ನೋಡಿರೋರು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.